ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಎನ್ ವಿ ಕ್ರಿಯೇಟಿವ್ಸ್ ಕಾರ್ನರ್. ಇವತ್ತು ನಾವು ಸಬ್ಬಕ್ಕಿ ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ ಬರ್ರಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಾ ಮೊದ್ಲಿಗೆ ಸಬ್ಬಕ್ಕಿನ ಒಂದು ಸಾರಿ ನೀರಾಗ ಹಾಕಿ ಚಲೋತ್ನಾಗ ತೊಳ್ಕೊತೇನೆ ರೀ. ನಂತರ ಅದನ್ನು ಮತ್ತೆ ನೀರಾಗ ಹಾಕಿ ಒಂದು ಅರ್ಧ ಮುಕ್ಕಾಲು ತಾಸು ನೆನೆಯಾಕೆ ಬಿಡೋಣ್ರಿ. ನಾನು ಇದನ್ನು ಬೆಳಿಗ್ಗೆ ನಾಷ್ಟಕ್ಕಂತ ಮಾಡಕತ್ತಿರೋದ್ರಿಂದ ನಾನು ರಾತ್ರಿನ ನೆನೆ ಹಾಕ್ಕೊಳಕತ್ತೇನೆ ರೀ. ನೀವು ಸಾಯಂಕಾಲಕ್ಕೆ ಮಾಡೋದಾದ್ರೆ ಬೆಳಿಗ್ಗೆ ನೆನೆ ಹಾಕ್ಕೋಬೇಕು. ಈಗ ಅರ್ಧ ತಾಸು ನೆನೆಸಿಟ್ಟಿದ್ನಲ್ಲ, ಈಗ ಅದನ್ನ ನೀರು ಬಸ್ದು ಹಂಗೆ ಎತ್ತಿಡ್ತೇನೆ ರೀ. ಬೆಳಿಗ್ಗೆ ಅನ್ನೋದ್ರಾಗ ಚಂದಾಗ ಅಳ್ಕೊಳ್ತಾವೆ ಇವು. ಸಬ್ಬಕ್ಕಿನ 2-3 ತಾಸು ನೆನೆ ಹಾಕಿದ್ರೆ ಮಿಜ್ಜಾಗ್ತಾವೆ ರೀ. ಅದಕ್ಕೆ ನಾನಿಲ್ಲೇ ಅರ್ಧ ತಾಸು ಅಷ್ಟೇ ನೆನೆಸಿಟ್ಟಿದ್ದೆ. ಈಗ ಸಬ್ಬಕ್ಕಿ ಉಪ್ಪಿಟ್ಟು ಮಾಡೋಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರ್ರಿ. ನಾನಿಲ್ಲಿ ಒಂದು ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿ, 3 ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ನಿಂಬೆಹಣ್ಣು ತೊಗೊಂಡೇನಿ ರೀ. ಮತ್ತು ಒಗ್ಗರ್ಣಿಗೆ ಏನು ಬೇಕಂದ್ರೆ ಸಾಸ್ವೆ, ಜೀರಿಗೆ, ಉದ್ದಿನಬೇಳೆ, ಅರಿಶಿನ ಬೇಕು. ಮತ್ತು ಶೇಂಗಾನ ನಾನು ಹುರಿದು ಪೌಡ್ರ್ ಮಾಡಿ ಇಟ್ಕೋಬೇಕು. ಒಗ್ಗರ್ಣಿಗೆ ಎಣ್ಣೆ ಮತ್ತು ರುಚಿಗೆ ಉಪ್ಪು. ಈಗ ನಾವು ಗ್ಯಾಸ್ ಮೇಲೆ ಬಾಳ್ಗೆ ಇಟ್ಕೊಂಡು ಅದ್ರಾಗ ಮೊದ್ಲಕ್ಕೆ ನಾವು ಶೇಂಗಾ ಹುರ್ಕೊಳ್ಳೋಣ ರೀ. ಹಿಂಗೆ ಚಂದಾಗ ಶೇಂಗಾ ಹುರಿದ್ಮೇಲೆ ರೀ ನಾನು ಇದನ್ನು ಸಿಪ್ಪೆ ತೆಗೆದು ಪೌಡ್ರ್ ಮಾಡಿ ಎತ್ತಿಟ್ಕೊತೇನೆ. ಈಗ ನಾನು ಅದ ಬಾಳ್ಗಿಗೆ ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ ಮತ್ತು ಜೀರಿಗೆ, ಸಾಸ್ಮೆ ಚಟಪಟ ಅಂದಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಈಗ ಮತ್ತು ಉಳ್ಳಾಗಡ್ಡಿ ಮತ್ತು ಅರಿಶಿನ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ನಾವು ನೆನೆಸಿಟ್ಟಿರುವಂಥ ಸಾಬುದಾನಿಯನ್ನು ಹಾಕ್ಕೋಬೇಕ್ರಿ ಇದಕ್ಕೆ. ಈಗ ಸಾಬುದಾನಿ ಹಾಕ್ಕೊಂಡ್ಮೇಲೆ ಚೆಂದಾಗ ಕಲಿಸ್ಕೋಬೇಕ್ರಿ. ನಾವು ಇದಕ್ಕೆ ಅಗೆಲಕ ಮಾಡಿಟ್ಕೊಂಡಿರೋ ಶೇಂಗಾ ಪೌಡ್ರ್ ಐತಲ್ರಿ, ಅದನ್ನು ಒಂದು 3-4 ಸ್ಪೂನಷ್ಟು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಒಂದು 5-7 ನಿಮಿಷ ಬೇಯಿಸ್ಕೋಬೇಕ್ರಿ. ನಾವು ಇದನ್ನು 2 ನಿಮಿಷಕ್ಕೊಮ್ಮೆ ಹಿಂಗೆ ಕೈಯಾಡಿಸ್ತಿರ್ಬೇಕ್ರಿ, ಇಲ್ಲಾಂದ್ರೆ ತಳ ಹಿಡಿಯತ್ತೆ. ಅವಾಗ ಕೈಯಾಡಿಸ್ತಾ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ನಾನಿವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ಇವಾಗ ಇದು ಪೂರ್ತಿಯಾಗಿ ಬೆಂದಿದೆ ಅಂತ ತಿಳ್ಕೊಳ್ಬೇಕಂದ್ರೆ ಅವು ಟ್ರಾನ್ಸ್ಪರೆಂಟಾಗಿ ಕಾಣಬೇಕು, ಅಂದರೆ ಪೂರ್ತಿಯಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಎಷ್ಟು ಚೆನ್ನಾಗಿ ಉದುದ್ರಾಗೆ ಇದೆ ಅಂತ. ನಾವಿವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಹಿಂಗೆ ನಾವು ಸಾಬುದಾನಿ ಉಪ್ಪಿಟ್ಟನ್ನ ನಾವು ಶಿವರಾತ್ರಿಗೆ ಅಂತೂ ಮಾಡೇ ಮಾಡ್ತೇವೆ. ಆವಾಗ ನಾವು ಉಳ್ಳಾಗಡ್ಡಿ ಹಾಕೋದಿಲ್ಲ ಅಷ್ಟೇ. ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗಿ ಇರುತ್ತೆ ಮತ್ತು ಡಯಟ್ ಮಾಡೋರಿಗೂ ಒಳ್ಳೆಯದಿದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.